ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಕಿಡ್ನಾಪ್ ಕೇಸ್ಗಳು ಹೆಚ್ಚಾಗ್ತಾನೆ ಇವೆ. ಆಂಧ್ರದ ಚಿನ್ನದ ವ್ಯಾಪಾರಿ ಅಪಹರಣದ ಬೆನ್ನಲ್ಲೇ ಮತ್ತೊಬ್ಬ ನಗರದ ಜ್ಯುವೆಲರಿ ವ್ಯಾಪಾರಿ ಕಿಡ್ನಾಪ್ ಆಗಿ ದುರಂತ ಅಂತ್ಯ ಕಂಡಿದ್ದಾರೆ. ಆ ಸಿನಿಮಾ ಸ್ಟೈಲ್ ಕಿಡ್ನಾಪ್ ಸ್ಟೋರಿಯ ಡೀಟೇಲ್ಸ್ ಇಲ್ಲಿದೆ. ದುರಂತ ಅಂತ್ಯ ಕಂಡ ಕಿಡ್ನಾಪ್ ಕೇಸ್. ಬರ್ಬರವಾಗಿ ಹತ್ಯೆಯಾದ ಚಿನ್ನದ ವ್ಯಾಪಾರಿ, ನೆಲಮಂಗಲದ ಬಳಿ ಪತ್ತೆಯಾದ ಡೆಡ್ ಬಾಡಿ. ಬೆಂಗಳೂರಿನಲ್ಲಿ ಮಂಗಳವಾರ ನಡೆದ ಜ್ಯುವೆಲರಿ ವ್ಯಾಪಾರಿ ನಿತೇಶ್ ಕೆಹರ ಅಪಹರಣ ಪ್ರಕರಣ ಕೊನೆಗೂ ದುರಂತ ಅಂತ್ಯ ಕಂಡಿದೆ. ನಿನ್ನೆ ರಾತ್ರಿ ಅವೆನ್ಯೂ ರಸ್ತೆಯ ತಮ್ಮ ಅಂಗಡಿಯಿಂದ ಮನೆಗೆ ತೆರಳುವಾಗ ನಿತೇಶ್ ಬೆಹರಾನನ್ನ ದುಷ್ಕರ್ಮಿಗಳು ಕಿಡ್ನಾಪ್ ಮಾಡಿದ್ರು. ನಿತೇಶ್ ಮನೆಗೆ ಫೋನ್ ಮಾಡಿ ಪತ್ನಿ ಉಮಾ ಬೆಹರಾಳನ್ನ ಬೆದರಿಸಿ 80 ಗ್ರಾಂ ಚಿನ್ನ, 2000 ನಗದನ್ನು ಪಡೆದು ಗಂಡನ ಬಗ್ಗೆ ಸುಳಿವು ನೀಡದೆ ಪರಾರಿಯಾಗಿದ್ದರು. बोला तेरा हस्बैंड को चाहिए तो पहले गोल्ड दे, फिर गोल्ड में दिया, उसको कम लगा, बोला इतना सा देता तो तेरा हस्बैंड को छोड़ देता, मेरा ओनर को फ़ोन करो, तो मैं बोला नहीं ओनर को नहीं फ़ोन करा, मेरा हस्बैंड को छोड़ दो, कितना हो बोल दो. फिर लड़का हेलमेट पकड़ा, ए चुप कर, ज़्यादा आवाज़ नहीं करना, तो आजू बाजू में सब देख रहा है, सुन रहा है, तेरा हस्बैंड को जिंदा चाहिए ना, तो फिर ऐसा करके बोल के वो सोना लेके चला. ಈ ಮಧ್ಯೆ ಅಪಹರಣಗೊಂಡ ನಿತೇಶ್ ಕರೆ ಮಾಡಿ ಅಂಗಡಿಯಲ್ಲಿರೋ ಒಡವೆಗಳನ್ನ ಕೊಡುವಂತೆ ತನ್ನ ಅಂಗಡಿಯ ಕೆಲಸಗಾರನಿಗೆ ತಿಳಿಸಿದ್ದಾನೆ. ಆದರೆ ಮಿಥುನ್ ಎಂಬ ಕೆಲಸಗಾರ ಅವೆನ್ಯೂ ರಸ್ತೆಯಲ್ಲಿರುವ ಗುರುಪ್ರಸಾದ್ ಅಂಗಡಿ ಬಳಿ ಬರುವ ವ್ಯಕ್ತಿಗಾಗಿ ಸುಮಾರು ಹೊತ್ತು ಕಾದಿದ್ದಾನೆ. ಎಷ್ಟು ಹೊತ್ತು ಕಾದರೂ ಯಾರೂ ಬರದೇ ಇದ್ದಾಗ ಆತ ಮನೆಗೆ ಹಿಂದಿರುಗಿದ್ದಾನೆ. ಫೋನ್ ಮಾಡಿದಾರೆ, ನಾವು ಅಂಗಡಿನಲ್ಲಿ ಫೋನ್ ಮಾಡಿದಾರೆ, ಅಂಗಡಿನಲ್ಲಿ ಏನು ಇದೆ ಇಲ್ಲಿ ಗಣೇಶ್ ಪ್ರಸಾದ್ ಹೋಟೆಲ್ ಥರ ಬನ್ನಿ, ನಮ್ಮ ಗಾಡಿನಲ್ಲಿ ಬರ್ತಾಯಿದೆ, ಎಲ್ಲ ಐಟಮ್ ಇದೆ, ಇಲ್ಲೇ ಕೊಡ್ತೀವಿ. ರಾತ್ರಿಗೆ 1:50ಗೆ ಫೋನ್ ಮಾಡಿದಾರೆ, ನಾವು ಪೊಲೀಸ್ ಸ್ಟೇಷನ್ ಹೋಗಬೇಡ, ನಾವು ಬರ್ತಾಯಿದ್ದೇನೆ, ಭಯ ಥರನಲ್ಲಿ ಬಂದೈತೆ, ಬರ್ಬಿಟ್ಟು ಅಷ್ಟೇ ಸ್ವಿಚ್ ಆಫ್ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಯಲ್ಲಿ ಗಾಬರಿಗೊಂಡ ಪತ್ನಿ ಉಮಾ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಅದಾದ ಬಳಿಕ ಸ್ವತಃ ನಿತೇಶ್ ಮತ್ತೆ ಕರೆ ಮಾಡಿ ಪೊಲೀಸರಿಗೆ ದೂರು ಕೊಡದಂತೆ ಪತ್ನಿಗೆ ಹೇಳಿದ್ದಾರೆ. ಆದರೆ ಅದಾಗಲೇ ಪೊಲೀಸರಿಗೆ ದೂರು ನೀಡಿದ್ದ ವಿಚಾರ ಕಿಡ್ನಾಪರ್ಸ್ಗೆ ಗೊತ್ತಾಗಿ ಹೋಗಿತ್ತೋ ಏನೋ. ಚಿನ್ನದ ವ್ಯಾಪಾರಿಯನ್ನ ಹತ್ಯೆ ಮಾಡಿದ ದುಷ್ಕರ್ಮಿಗಳು ಶವವನ್ನ ನೆಲಮಂಗಲದ ಬಳಿ ಬಿಸಾಡಿ ಹೋಗಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಹೈದರಾಬಾದ್ ಮೂಲದ ಚಿನ್ನದ ವ್ಯಾಪಾರಿಯನ್ನ ಅಪಹರಿಸಿ ಕೊಲೆ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಅಪಹರಣ ಪ್ರಕರಣ ದುರಂತ ಅಂತ್ಯ ಕಂಡಿರೋದು ಸಿಲಿಕಾನ್ ಸಿಟಿಯ ಜನರಲ್ಲಿ ಢವ ಹುಟ್ಟಿಸಿದೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. 4 ವಿದ್ಯಾರ್ಥಿನಿಯರು ಕಾಣೆಯಾಗಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ನಂದಗುಡಿಯ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯ ನಯನಶ್ರೀ, ಉಜೈಫಾ ಶರೀಫ್, ಅಫ್ಸಾನಾ ಬೇಗಂ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿನಿ ಬಿಂದು ಕಾಣೆಯಾಗಿದ್ದಾರೆ. ನಿನ್ನೆ ಪರೀಕ್ಷೆ ಬರೆಯೋದಕ್ಕೆ ಶಾಲೆಗೆ ಹೋಗಿದ್ದವರು ಮತ್ತೆ ಮನೆಗೆ ಬಂದಿಲ್ಲ. ಈ ಬಗ್ಗೆ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಕಟವಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಶಿಕ್ಷಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ನಂದಗುಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕಾಣೆಯಾದವರು ಪ್ರತಿಭಾವಂತ ವಿದ್ಯಾರ್ಥಿನಿಯರಾಗಿದ್ದು ಪೋಷಕರು ಆತಂಕಕ್ಕೆ ಸಿಲುಕಿದ್ದಾರೆ.